ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಟ್ರಯಲ್ ಬ್ಯಾಲೆನ್ಸ್ ಫಸ್ಟ್ PUC ಅಕೌಂಟೆನ್ಸಿ ಹಾಗೆ BCom ಆರ್ BBA ಸ್ಟೂಡೆಂಟ್ಸ್ಗೂ ಕೂಡ ಟ್ರಯಲ್ ಬ್ಯಾಲೆನ್ಸ್ ಈ ಒಂದು ಚಾಪ್ಟರ್ ಅನ್ನ ಇಟ್ಟಿರ್ತಾರೆ. ಯಾವುದೇ ಒಂದು ಕ್ವಶನ್ ಕೇಳಿ ನಾವು ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವುದೇ ಪ್ರಾಬ್ಲಮ್ ಆದರೂ ಬಂದಿರಲಿ ನೀವು ಈಸಿಯಾಗಿ ಸೊಲ್ಯೂಷನ್ ಅನ್ನ ಮಾಡಬಹುದು. ಅದಕ್ಕೆ ನಾನು ಒಂದಿಷ್ಟು ನಿಮಗೆ ಒಂದು ಫಾರ್ಮುಲಾ ರೀತಿ ಕೊಡ್ತೀನಿ. 2 ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ಎಂಟ್ರಿ ಕೊಟ್ಟರು ಕೂಡ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಬಹುದು. ಫಸ್ಟ್ ಫಾರ್ಮೇಟ್ ಯಾವ ರೀತಿ ಇದೆ ನೋಡಿ. ಪರ್ಟಿಕ್ಯುಲರ್, ಡೆಬಿಟ್, ಕ್ರೆಡಿಟ್. ಇಲ್ಲಿ ಸೀರಿಯಲ್ ನಂಬರ್ ಕೂಡ ಫಸ್ಟ್ಗೆ ನೀವು ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಒಂದಿಷ್ಟು ಐಟಮ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಯಾವುದು ಡೆಬಿಟ್ ಸೈಡಿಗೆ ಬರುತ್ತೆ, ಯಾವುದು ಕ್ರೆಡಿಟ್ ಸೈಡಿಗೆ ಬರುತ್ತೆ ಅನ್ನೋದನ್ನ ಅಮೌಂಟ್ ಅನ್ನ ಹಾಕ್ತಾ ಹೋಗ್ಬೇಕಾಗುತ್ತೆ. ಎಲ್ಲದನ್ನು ಲಾಸ್ಟ್ಗೆ ಹಾಕಾದ್ಮೇಲೆ ನಮಗೆ ಟೋಟಲ್ ಮಾಡಿದಾಗ ಎರಡೂ ಕಡೆ ಕೂಡ ಸೇಮ್ ಟೋಟಲ್ ಬರಬೇಕು. ಅವಾಗ ಮಾತ್ರ ನಮಗೆ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಸೇಲ್ಸ್ ಇದೆ, ನಾವು ಡೆಬಿಟ್ ಅಲ್ಲಿ ಹಾಕ್ಬೇಕಾ ಕ್ರೆಡಿಟ್ ಅಲ್ಲಿ ಹಾಕ್ಬೇಕಾ ಅಮೌಂಟ್ ಅನ್ನ. ಪರ್ಚೇಸ್ ಇದೆ, ಸ್ಯಾಲರಿ ಪೇಯ್ಡ್ ಇದೆ, ಇಂಟ್ರೆಸ್ಟ್ ರಿಸೀವ್ಡ್ ಇದೆ, ಫರ್ನಿಚರ್ ಇದೆ. ಯಾವ್ದನ್ನ ಯಾವ ಕಡೆ ಹಾಕ್ಬೇಕು, ಇದು 2 ಪಾಯಿಂಟ್, ಡೆಬಿಟ್ ಯಾವ್ದು ಹಾಕ್ಬೇಕು, ಕ್ರೆಡಿಟ್ಗೆ ಯಾವ್ದು ಹಾಕ್ಬೇಕು, ಈ 2 ಪಾಯಿಂಟ್ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಈಸಿಯಾಗಿ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು. ಇದು ನಿಮಗೆ ಫಾರ್ಮೇಟ್ ಆಗಿರುತ್ತೆ. ನಾನೀಗ ಕೆಳಗಡೆ ಒಂದು ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಹಾಗೇನೆ ಯಾವ್ದನ್ನೆಲ್ಲ ಡೆಬಿಟ್ಗೆ ಹೋಗುತ್ತೆ, ಯಾವ್ದೆಲ್ಲ ಕ್ರೆಡಿಟ್ಗೆ ಹೋಗುತ್ತೆ ಅಂತ ನೀವೇನೆ ನನಗೆ ನೆಕ್ಸ್ಟ್ ಹೇಳ್ತೀರಾ. ಓಕೆ, ಫಸ್ಟ್ ಈಗ ಯಾವ್ದು ನಾವು ಡೆಬಿಟ್ ಕ್ರೆಡಿಟ್ಗೆ ಹಾಕ್ಬೇಕಾಗತ್ತೆ. ಅಸೆಟ್ಸ್, ಯಾವುದೇ ಅಸೆಟ್ಸ್ ಆಗಿರ್ಬೋದು, ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು ಅಥವಾ ಒಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು. ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ 2 ಟೈಪ್ಸ್ ಬರುತ್ತೆ ಅಲ್ವಾ ಅಸೆಟ್ಸ್ ಅಲ್ಲಿ. ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ನಮಗೆ ಯಾವ್ಯಾವ್ದೆಲ್ಲ ಬರುತ್ತೆ, ಫರ್ನಿಚರ್, ಕ್ಯಾಶ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮೆಷಿನರಿ ಆಗಿರ್ಬೋದು, ಡೇಟಾಸ್ ಆಗಿರ್ಬೋದು, ಬಿಲ್ಸ್ ರಿಸಿವೇಬಲ್, ಗುಡ್ ವಿಲ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ಯಾವುದೇ ಇದ್ರೂ ಕೂಡ ನಾವು ಅಸೆಟ್ಸ್ಗೆ ಬರುತ್ತೆ. ಯಾವುದೇ ಅಸೆಟ್ಸ್ ಇದ್ರೂ ಕೂಡ ನಾವೇನ್ ಮಾಡಬೇಕು, ಡೆಬಿಟ್ಗೆ ಅಮೌಂಟ್ ಅನ್ನ ಹಾಕ್ಬೇಕು. ಸೊ ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಇದ್ರೆ ನಾವೇನ್ ಮಾಡಬೇಕು, ಡೆಬಿಟ್ಗೆ ಹಾಕ್ಬೇಕಾಗುತ್ತೆ. ಓಕೆ, ಯಾವ್ಯಾವ್ದೆಲ್ಲ ಇದೆ ಎಕ್ಸ್ಪೆನ್ಸಸ್, ಯಾವ್ಯಾವ್ದೆಲ್ಲ ಬರುತ್ತೆ. ವೇಜಸ್, ಕೂಲಿ ಕೊಡೋದಾಗಿರ್ಬೋದು, ವೇಜಸ್ ಆಗಿರ್ಬೋದು, ನಾವು ಸ್ಯಾಲರಿ ಪೇ ಮಾಡೋದು, ರೆಂಟ್ ಅನ್ನ ಕಟ್ಟೋದು, ಸ್ಟೇಷನರಿ ಪರ್ಚೇಸ್ ಮಾಡೋದಾಗಿರ್ಬೋದು, ಕ್ಯಾರೇಜ್ ಇನ್ವಾರ್ಡ್ಸ್ ಅಥವಾ ಕ್ಯಾರೇಜ್ ಔಟ್ವಾರ್ಡ್ಸ್ ಆಗಿರ್ಬೋದು, ಕಾರ್ಟೇಜ್ ಆಗಿರ್ಬೋದು, ಇಂಟ್ರೆಸ್ಟ್ ಅನ್ನ ಪೇ ಮಾಡೋದು, ಕಮಿಷನ್ ಅನ್ನ ನಾವು ರಿಸೀವ್ ಮಾಡೋದು ಬಂದ್ಬಿಟ್ಟು ಅದು ಇನ್ಕಮ್ ಆಗುತ್ತೆ. ಪೇ ಮಾಡಿದ್ರೆ ಅದೇನಾಗುತ್ತೆ ಎಕ್ಸ್ಪೆನ್ಸಸ್. ಡೆಪ್ರಿಸಿಯೇಷನ್, ಬ್ಯಾಡ್ ಡೆಪ್ಟ್, ಪರ್ಚೇಸ್ ಮಾಡೋದು, ಇದೆಲ್ಲದೂ ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಹಾಗೆ ಅಸೆಟ್ಸು ಯಾವುದೇ ಇದ್ರೂ ಕೂಡ ನಾವೇನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಯಾವ್ದನ್ನೆಲ್ಲ ಕ್ರೆಡಿಟ್ ಮಾಡಬೇಕು, ಇದಕ್ಕೆ ಉಲ್ಟಾ ಆಗಿರುತ್ತೆ ಅಷ್ಟೇ. ನೀವು ಈ 2ನ್ನ ನೆನ್ಪಿಟ್ಕೊಂಡ್ರೆ ಈ ಅಸೆಟ್ಸ್ ಡೆಬಿಟ್ ಅಂದ್ರೆ ಲಯಬಿಲಿಟೀಸ್ ಏನಾಗಿರುತ್ತೆ, ಕ್ರೆಡಿಟ್. ಅಂಡರ್ಸ್ಟ್ಯಾಂಡ್? ಓಕೆ, ಲಯಬಿಲಿಟೀಸ್ ಅಂದ್ರೆ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ನಾವು ಹೇಳ್ತೀವಿ. ಒಂದು ಬಿಸ್ನೆಸ್ ಮೇಲೆ ಇರುವಂತಹ ಜವಾಬ್ದಾರಿ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಒಂದು ಲೋನ್ ತಗೊಂಡಿದೆ, ಆ ಲೋನ್ ಅನ್ನ ವಾಪಸ್ ಕಟ್ಟಬೇಕು ಅಲ್ವಾ ಬ್ಯಾಂಕಿಗೆ, ಅದು ಆ ಬಿಸ್ನೆಸ್ ಮೇಲಿರುವಂತಹ ಲಯಬಿಲಿಟಿ ಆಗಿರುತ್ತೆ. ಹಾಗೆ ಕ್ರೆಡಿಟಾರ್ಸ್, ಈಗ ಬಿಸ್ನೆಸ್ ಬೇರೆಯವರಿಂದ ಸಾಲ ತಗೊಂಡಿದೆ ಅಂದ್ರೆ ನಮಗೆ ಸಾಲ ಕೊಟ್ಟಿರೋ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಕ್ರೆಡಿಟಾರ್ಸ್ ಆಗ್ತಾನೆ. ಅವನಿಗೆ ಸಾಲ ವಾಪಸ್ ಕೊಡ್ಬೇಕಲ್ವಾ ಬಿಸ್ನೆಸ್, ಸೊ ಅದು ಆ ಬಿಸ್ನೆಸ್ ನ ಲಯಬಿಲಿಟಿ ಆಗಿರುತ್ತೆ. ಬಿಲ್ಸ್ ಪೇಯಬಲ್, ಪೇ ಮಾಡುವಂಥದ್ದು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ನಾನು ಆ ಎಕ್ಸ್ಪೆನ್ಸಸ್ ಇನ್ನು ಕೊಡಬೇಕು, ಕೊಟ್ಟಿಲ್ಲ, ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರೋದು. ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡಬೇಕಲ್ವಾ, ಅದು ಏನಾಗುತ್ತೆ ಎಕ್ಸ್ಪೆನ್ಸಸ್, ಲಯಬಿಲಿಟಿ ಆಗುತ್ತೆ. ಹಾಗೇನೆ ಅಡ್ವಾನ್ಸ್ ಇನ್ಕಮ್, ಅಡ್ವಾನ್ಸ್ ಆಗಿ ನಾವು ಇನ್ಕಮ್ ಅನ್ನ ರಿಸೀವ್ ಮಾಡ್ಕೊಂಡಿದೀವಿ, ಓಕೆ, ಅದು ಕೂಡ ಲಯಬಿಲಿಟಿ ಆಗುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್, ನಮ್ಮ ಹತ್ರ ಓವರ್ ಡ್ರಾಫ್ಟ್ ಅಂದ್ರೆ ಅಮೌಂಟ್ ಇಲ್ಲ ಇದ್ರೂ ಕೂಡ ನಮಗೆ ಬ್ಯಾಂಕಿಂದ ಅಮೌಂಟ್ ನಾವು ಬಳಸ್ಕೊಂಡಿದೀವಿ, ಅದನ್ನ ಮತ್ತೆ ನಾವು ರೀಪೇ ಮಾಡಬೇಕು. ಸೊ ಇದೆಲ್ಲದೂ ಕೂಡ ಲಯಬಿಲಿಟೀಸ್ ಆಗುತ್ತೆ. ಲಯಬಿಲಿಟೀಸ್ ನಾವು ಏನ್ ಮಾಡಬೇಕು, ಕ್ರೆಡಿಟ್ ಸೈಡು ಹಾಕ್ತಿವಿ. ಯಾವ್ಯಾವ್ದೆಲ್ಲ ಲಯಬಿಲಿಟೀಸ್ ಅಂತ ಗೊತ್ತಾಯ್ತಲ್ವಾ, ಬಿಸ್ನೆಸ್ ಮೇಲೆ ಇರುವಂತಹ ಜವಾಬ್ದಾರಿ ಆಗಿರುತ್ತೆ. ಒಂದು ಲೋನ್ಸ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ಇನ್ಕಮ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಇದೆಲ್ಲದೂ ಕೂಡ ಲಯಬಿಲಿಟೀಸ್. ಯಾವುದೇ ಅಸೆಟ್ಸ್ ಇದ್ರೂ ನಾವು ಅದನ್ನ ಡೆಬಿಟ್ ಮಾಡಬೇಕು, ಯಾವುದೇ ಲಯಬಿಲಿಟೀಸ್ ಇದ್ರೂ ಕೂಡ ನಾವು ಅದನ್ನ ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ಅಲ್ಲಿ ಅಮೌಂಟ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಇನ್ಕಮ್. ಈಗ ಎಕ್ಸ್ಪೆನ್ಸಸ್ಗೆ ಆಪೋಸಿಟ್, ನಾವು ಖರ್ಚು ಮಾಡಿರೋದನ್ನ ಎಕ್ಸ್ಪೆನ್ಸಸ್, ಹೌದಲ್ವಾ. ನಮಗೆ ಇನ್ಕಮ್ ಅಂದ್ರೆ ಆದಾಯ, ಬಂದಿರೋಂತಹ ಆದಾಯ ಯಾವ್ದಿರುತ್ತೆ, ಯಾವ್ಯಾವ್ದೆಲ್ಲ ನಮಗೆ ಲಾಭ ಆಗಿದೆ ಅದನ್ನ ನಾವು ಏನ್ ಮಾಡ್ತೀವಿ, ಕ್ರೆಡಿಟ್ ಅಲ್ಲಿ ತೋರಿಸ್ತೀವಿ. ಯಾವ್ಯಾವ್ದೆಲ್ಲ ಲಾಭ ಆಗುತ್ತೆ ಒಂದು ಬಿಸ್ನೆಸ್ಗೆ, ಕಮಿಷನ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು, ಓಕೆ, ಹಾಗೆ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು, ಇಂಟ್ರೆಸ್ಟ್ ರಿಸೀವ್ಡ್, ಓಕೆ, ಹಾಗೆ ಡಿಸ್ಕೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು. ನಾವು ಡಿಸ್ಕೌಂಟ್ ಕೊಟ್ರೆ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ನಮಗೆ ಡಿಸ್ಕೌಂಟ್ ಸಿಕ್ಕಿದ್ರೆ ನಮಗೆ ಅದು ಇನ್ಕಮ್ ಆಗುತ್ತೆ. ಓಕೆ, ಡಿಸ್ಕೌಂಟ್ ರಿಸೀವ್ಡ್ ಅಂತ ಇದ್ರೆ
ಇನ್ಕಮ್, ಡಿಸ್ಕೌಂಟ್ ಅಲೌಡ್ ಅಂತ ಇದ್ರೆ ಎಕ್ಸ್ಪೆನ್ಸಸ್. ನೆಕ್ಸ್ಟು ಸೇಲ್ಸ್. ಈಗ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮಿಂದ ಗೂಡ್ಸ್ ಆಚೆ ಹೋಗಿ ಏನು ಬರ್ತಾ ಇದೆ, ಕ್ಯಾಶ್ ಬರ್ತಾ ಇರುತ್ತೆ. ಸೊ ಅದು ನಮಗೆ ಇನ್ಕಮ್ ಆಗಿರುತ್ತೆ, ರೆವಿನ್ಯೂ ಆಗಿರುತ್ತೆ. ನಾವು ಅದನ್ನು ಏನು ಮಾಡಬೇಕು, ಇನ್ಕಮನ್ನು ಕ್ರೆಡಿಟ್ ಮಾಡಬೇಕು. ಪರ್ಚೇಸ್ ಮಾಡಿದಾಗ ನಾವು ದುಡ್ಡು ನಮ್ಮಿಂದ ಆಚೆ ಹೋಗುತ್ತೆ ಅಲ್ವಾ, ಅದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಆ ಎಕ್ಸ್ಪೆನ್ಸಸ್ನ ಡೆಬಿಟ್ ಮಾಡ್ತೀವಿ, ಇನ್ಕಮನ್ನು ಕ್ರೆಡಿಟ್ ಮಾಡ್ತೀವಿ. ಈಗ ನಿಮಗೆ ಗೊತ್ತಾಯ್ತು ಯಾವ್ಯಾವುದೆಲ್ಲ ಅಸೆಟ್ಸು, ಯಾವ್ಯಾವುದೆಲ್ಲ ಲಯಬಿಲಿಟೀಸ್, ಯಾವ್ಯಾವುದೆಲ್ಲ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಂತ. ಈಗ ಇದನ್ನ ನೀವೇ ಹೇಳ್ತೀರಾ ಅಲ್ವಾ ಮೇಲಿರೋ ಫಾರ್ಮೇಟ್ ಅನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ಪ್ರಾಬ್ಲಮ್ ನ ತಗೊಂಡು ಸಾಲ್ವ್ ಮಾಡಿಸ್ತೀನಿ, ಕ್ವಶನ್ ಪೇಪರ್ ಪ್ರಾಬ್ಲಮ್. ಈಗ ಈ ಫಾರ್ಮೇಟ್ ಅಲ್ಲಿ ಇರೋದನ್ನ ನೀವೀಗ ಹೇಳ್ಬೇಕಾಗುತ್ತೆ. ಕುರ್ತಾಸ್ ಆಗಿರ್ಬೋದು, ಸಿಂಗಲ್ ಕುರ್ತೀಸ್, ಹಾಗೆ 2 ಪೀಸ್ ಸೆಟ್ ಆಗಿರ್ಬೋದು, ಚಂದಿರಾ ಟ್ರೆಂಡಿ ಕಲೆಕ್ಷನ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಂದ ರೀಸನಬಲ್ ಪ್ರೈಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥದ್ದು ಅವಾಸ ಬ್ರ್ಯಾಂಡೆಡ್ ಕುರ್ತೀಸ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಕಾಲೇಜ್ ವೇರ್ಗಾಗಿರ್ಬೋದು, ಆಫೀಸ್ ವೇರ್ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಇರುತ್ತೆ. ಇದು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ, ನಮ್ಮದೇ ಇನ್ಸ್ಟಾಗ್ರಾಮ್ ಪೇಜಿಂದು. ಫಾಲೋ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೇಲ್ಸ್ ಯಾವುದಕ್ಕೆ ಬರುತ್ತೆ? ಈಗ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಇನ್ಕಮ್ ಆಗುತ್ತೆ ಅಲ್ವಾ, ನಮ್ಮಿಂದ ಗೂಡ್ಸ್. ಈಗ ನಾನು ಈ ಪೆನ್ನನ್ನು ಸೇಲ್ ಮಾಡ್ತಾ ಇದ್ದೀನಿ ಅಂದರೆ ಯಾರೋ ಈ ಪೆನ್ನನ್ನು ತಗೊಳ್ತಾರೆ, ನನಗೆ 5 ರೂಪೀಸ್ ಕೊಡ್ತಾರೆ. 5 ರೂಪೀಸ್ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಓಕೆ, ಆ 5 ರೂಪೀಸ್ ಅಮೌಂಟ್ ಏನಿದೆ ನಮಗೆ ಅದು ಇನ್ಕಮ್ ಆಗಿರುತ್ತೆ. ಸೊ ಈ ಸೇಲ್ಸ್ ಇದ್ರೆ, ಯಾವುದೇ ಇನ್ಕಮ್ ಇದ್ರೆ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ಅಲ್ಲಿ ಅಮೌಂಟನ್ನು ಹಾಕಬೇಕಾಗುತ್ತೆ, ಕ್ರೆಡಿಟ್ ಅಲ್ಲಿ ಅಮೌಂಟು ಬರುತ್ತೆ. ನೆಕ್ಸ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಾನು ಬೇರೆ ಈಗ ಶಾಪಿಗೆ ಹೋಗ್ಬಿಟ್ಟು ಈ ಪೆನ್ನನ್ನು ಪರ್ಚೇಸ್ ಮಾಡಿದೆ. ನನ್ನ ಹತ್ರ ನಾನು 5 ರೂಪೀಸ್ನ ಶಾಪಿಗೆ ಕೊಟ್ಟೆ ಅಲ್ವಾ, ನನ್ನಿಂದ ಅಮೌಂಟ್ ಅಲ್ಲಿ ಎಕ್ಸ್ಪೆನ್ಸ್ ಆಗ್ತಾ ಇದೆ. ಸೊ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕು, ನಾವಿಲ್ಲಿ ಡೆಬಿಟ್ ಮಾಡಬೇಕು. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್. ಓಕೆ, ಡೆಬಿಟ್ ಅಲ್ಲಿ ನಾನು ಪರ್ಚೇಸ್ ಮುಂದೆ ಅಮೌಂಟನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಸ್ಯಾಲರಿ ಪೇಯ್ಡ್. ಸ್ಯಾಲರಿಯನ್ನು ಕೊಡ್ತಾ ಇದ್ದೀನಿ, ನನಗೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋ ವರ್ಕರ್ಸ್ಗೆಲ್ಲ ಸ್ಯಾಲರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಕಂಪನಿಗೆ ಸ್ಯಾಲರಿ ಕೊಡ್ತಾ ಇರೋದು ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಎಕ್ಸ್ಪೆನ್ಸಸ್ನ ಏನು ಮಾಡಬೇಕು, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಡೆಬಿಟ್ ಅಲ್ಲಿ ನಾವು ಅಮೌಂಟನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್, ಯಾವುದೋ ಒಂದಿಷ್ಟು ಅಮೌಂಟ್ ಮೇಲೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ, ಆ ಇಂಟ್ರೆಸ್ಟನ್ನು ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಏನಾಗುತ್ತೆ, ನಮಗೆ ಅದು ಇನ್ಕಮ್ ಆಗುತ್ತೆ. ಇನ್ಕಮನ್ನು ನಾವು ಯಾವ ಸೈಡ್ ತಗೊಳ್ತೀವಿ, ಕ್ರೆಡಿಟ್ ಸೈಡ್ ನಾನು ಅಮೌಂಟನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಫರ್ನಿಚರ್ ಅಂದ್ರೆ ಇದೊಂದು ಅಸೆಟ್. ಫರ್ನಿಚರ್ ಇರಲಿ, ಬಿಲ್ಡಿಂಗ್ ಇರಲಿ, ಪ್ಲಾಂಟ್ ಅಂಡ್ ಮೆಷಿನರಿ, ಗುಡ್ ವಿಲ್, ಡೇಟಾಸ್, ಯಾವುದೇ ಒಂದು ಅಸೆಟ್ ಅನ್ನ ಕೊಟ್ಟಿರಲಿ, ಎಲ್ಲ ಅಸೆಟ್ಸ್ ಕೂಡ ಡೆಬಿಟ್ ಅಲ್ಲಿ ನಾವು ತಗೋಬೇಕು. ಎಲ್ಲಿ ತಗೋಬೇಕು, ಡೆಬಿಟ್. ನೆಕ್ಸ್ಟು ಲೋನ್ ಅಂತ ಹೇಳಿದ್ರೆ ಈಗ ಒಂದು ಬ್ಯಾಂಕಿಂದ ತಗೊಂಡಿರುವಂತಹದ್ದು ಬಿಸ್ನೆಸ್. ಸೊ ಅದು ಲಯಬಿಲಿಟಿ ಆಗುತ್ತೆ. ಎಲ್ಲ ಲಯಬಿಲಿಟೀಸ್ನ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟು ಗುಡ್ ವಿಲ್ ಅನ್ನೋದೇನಿದೆ, ಇದೊಂದು ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಅಸೆಟ್ ಟ್ಯಾಂಜಿಬಲ್ ಅಸೆಟ್ ಆಗಿರಲಿ, ಇಂಟ್ಯಾಂಜಿಬಲ್ ಅಸೆಟ್ ಆಗಿರಲಿ, ಎರಡೂ ಕೂಡ ನಾವು ಅಸೆಟ್ ಅಂತಾನೆ, ಅಸೆಟ್ಸ್ ಅನ್ನ ನಾವು ಡೆಬಿಟ್ ಮಾಡಬೇಕು. ಡೆಬಿಟ್ ಅಲ್ಲಿ ಅಮೌಂಟ್ ಅನ್ನ ಹಾಕಬೇಕು. ಟೋಟಲ್ ಮಾಡಿದಾಗ ಏನಾಗುತ್ತೆ, ಎರಡೂ ಕಡೆ ಸೇಮ್ ಬರಬೇಕು. ಇದಿಷ್ಟು ನಿಮಗೆ ಒಂದು ಫಾರ್ಮೇಟ್ ಆಗಿರುತ್ತೆ. ಒಂದು ಟ್ರಯಲ್ ಬ್ಯಾಲೆನ್ಸ್ ಫಾರ್ಮೇಟ್ ಹೇಗಿದೆ, ಹಾಗೆ ನೀವು ಈ ಡೆಬಿಟ್ ಕ್ರೆಡಿಟ್ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಏನೇ ಕೇಳಿ ನೀವು ಹಾಕ್ಬೋದು. ಯಾಕೆಂದ್ರೆ ನಿಮಗೆ ಆಲ್ರೆಡಿ ಒಂದು ಅಸೆಟ್ಸ್ ಯಾವುದು, ಲಯಬಿಲಿಟೀಸ್ ಯಾವುದು, ಟರ್ಮ್ಸ್ ಅಲ್ಲಿ ನಿಮಗೆ ಎಲ್ಲದೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಆಗಿರುತ್ತೆ, ಹೌದಲ್ವಾ? ಹಾಗಾಗಿ ನಿಮಗೆ ಯಾವುದೇ ನೋಡಿದ ತಕ್ಷಣ ಅದು ಅಸೆಟ್ಟಾ ಇಲ್ಲ ಲಯಬಿಲಿಟಿನ ಇಲ್ಲ ಎಕ್ಸ್ಪೆನ್ಸಸ್ ಇಲ್ಲ ಇನ್ಕಮ್ ಅಂತ ಫೈಂಡ್ ಔಟ್ ಮಾಡಕ್ ಬರಬೇಕು. ಬಂದ ತಕ್ಷಣ ನಿಮಗೆ ಇದು ಯಾವುದು ಡೆಬಿಟ್ ಯಾವುದು ಕ್ರೆಡಿಟ್ ಅಂತ ಈಸಿಯಾಗಿ ಹಾಕ್ಬೋದಾಗುತ್ತೆ. ನಿಮಗೆ ಫಸ್ಟ್ PUCಯಲ್ಲಿ 6 ಮಾರ್ಕ್ಸ್ಗೆ ಕೇಳುವಂಥದ್ದು ಪ್ರಾಬ್ಲಮ್ಮು 12 ಐಟಮ್ಸ್ನ ಕೊಟ್ಟಿರ್ತಾರೆ ಈ ರೀತಿ. ಓಕೆ, ಒಂದು ಐಟಮ್ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಇರುತ್ತೆ. ಹಾಗೆ ಎಲ್ಲದನ್ನು ಮಾಡಿಬಿಟ್ಟು ಟೋಟಲ್ ಟ್ಯಾಲಿ ಆಗಬೇಕು. ಟೋಟಲ್ ನಿಮಗೆ ಔಟ್ 6ಗೆ ನೀವು 6 ಮಾರ್ಕ್ಸನ್ನು ತಗೋಬಹುದು. ಇದಿಷ್ಟು ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಒಂದು ಬೇಸಿಕ್ ವಿಡಿಯೋ ಆಗಿರುತ್ತೆ, ಇಂಟ್ರೊಡಕ್ಷನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದರದೊಂದು ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ನ ತಗೊಂಡು ಸಾಲ್ವ್ ಮಾಡಿಸ್ತೀನಿ. ಅದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ನಿಮಗೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.